Hello children, welcome to Srimantamane Pata. Today I am here with you to discuss social science. In that, economy and government is the chapter that we are going to discuss today. So in this chapter, we discuss how importance to know about economy of a country and also how government is related to the economy of a country. All these things we will come to know after going through this chapter. Without wasting much time, let us get into the lesson. Economics, chapter 15, economy and government. ಎಕಾನಮಿ ಅಂತಂದ್ರೆ ಅರ್ಥಶಾಸ್ತ್ರ. ಏನು ಎಕಾನಮಿ ಅಂತಂದ್ರೆ ಎಕಾನಮಿ ಇಸ್ ನಥಿಂಗ್ ಬಟ್ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕನ್ಸಪ್ಷನ್. ಪ್ರೊಡಕ್ಷನ್ ಅಂತಂದ್ರೇನು? ಉತ್ಪಾದನೆಯನ್ನು ಮಾಡುವಂಥದ್ದು. ಅಂದರೆ ದ ರಿಸೋರ್ಸ್ ವಾಟ್ ವಿ ಹ್ಯಾವ್ ಯೂಸಿಂಗ್ ದಟ್, ನಮ್ಮಲ್ಲಿರುವಂತಹ ಒಂದು ಸಂಪನ್ಮೂಲವನ್ನು ನಾವು ಉಪಯೋಗಿಸ್ಕೊಂಡು ಏನನ್ನಾದರೂ ಪ್ರೊಡ್ಯೂಸ್ ಮಾಡ್ತೀವಿ. ಪ್ರೊಡ್ಯೂಸ್ ಮಾಡಾದ್ಮೇಲೆ ದಟ್ ವಿ ವಿಲ್ ಡಿಸ್ಟ್ರಿಬ್ಯೂಟ್, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಡಿಮ್ಯಾಂಡ್ ಇರೋ ಕಡೆ. ಡಿಸ್ಟ್ರಿಬ್ಯೂಟ್ ಮಾಡಾದ್ಮೇಲೆ ಅದನ್ನು ಕನ್ಸಪ್ಷನ್ ಅಂದರೆ ಅದನ್ನು ಉಪಯೋಗಿಸ್ಕೊಳ್ತಾರೆ. ದಟ್ ಈಸ್ ವಾಟ್ ಕಾಲ್ಡ್ ದಿಸ್ ಆಕ್ಟಿವಿಟಿ ಈಸ್ ರಿಲೇಟೆಡ್ ಟು ಎಕನಾಮಿಕ್ ಆಕ್ಟಿವಿಟಿ. ಇದನ್ನೇ ನಾವು ಎಕನಾಮಿಕ್ ಆಕ್ಟಿವಿಟಿ ಅಥವಾ ಎಕಾನಮಿ ಅಂತ ಹೇಳ್ತೀವಿ. ಸೊ ಎಕಾನಮಿ ಆಫ್ ದ ಕಂಟ್ರಿ ಮತ್ತು ಗವರ್ನಮೆಂಟ್ ಆಫ್ ದ ಕಂಟ್ರಿ, ಒಂದು ಕಂಟ್ರಿಯ ಗವರ್ನಮೆಂಟ್ ಮತ್ತು ಎಕಾನಮಿ, ಹೌ ದೀಸ್ ಟೂ ಆರ್ ರಿಲೇಟೆಡ್ ಟು ಈಚ್ ಅದರ್. ಇದು ಎರಡೂ ಯಾವ ರೀತಿ ಒಂದಕ್ಕೊಂದು ಸಂಬಂಧಪಟ್ಟಿದೆ ಅಂದರೆ ಒಂದು ದೇಶದ ಎಕಾನಮಿ ಆಸ್ ವೆಲ್ ಆಸ್ ದ ಗವರ್ನಮೆಂಟ್ ಆಫ್ ದಿ ಸೇಮ್ ಕಂಟ್ರಿ, ಆ ಕಂಟ್ರಿಯ ಒಂದು ಸರ್ಕಾರ ಯಾವ ರೀತಿ ಒಂದಕ್ಕೊಂದು ರಿಲೇಟ್ ಆಗಿದೆ. ಮತ್ತು ಎಕನಾಮಿಕ್ ಗ್ರೋತ್ ಆಗಬೇಕು ಅಂತಂದರೆ ಏನೇನು ನಾವು ಸ್ಟ್ರಾಟಜೀಸನ್ನು ಹಾಕ್ಕೊಳ್ಬೇಕು. ಒಂದು ಕಂಟ್ರಿ ಎಕನಾಮಿಕಲ್ ಆಗಿ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತಂದರೆ ನಾವು ಯಾವ ಥರ ಗಮನವನ್ನು ಹರಿಸ್ಬೇಕು. ಆಲ್ ದೀಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಚಾಪ್ಟರ್. ಸೊ ಈಗ ಇಂಟ್ರೊಡಕ್ಷನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ದ ಎಕನಾಮಿಕ್ ಸಿಸ್ಟಮ್ ಈಸ್ ಅನ್ ಆರ್ಗನೈಸ್ಡ್ ಸಿಸ್ಟಮ್ ಆಫ್ ಆಲ್ ಎಕನಾಮಿಕ್ ಆಕ್ಟಿವಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಸೊ ಎಕನಾಮಿಕ್ ಆಕ್ಟಿವಿಟೀಸ್ ಅಂತಂದರೆ ಈಗಾಗಲೇ ಗೊತ್ತಾಗಿದೆ. ನಾವೇನು ಮಾಡ್ತೀವಿ? ಇನ್ಪುಟ್ ಆಫ್ ರಿಸೋರ್ಸ್. ಫಸ್ಟು ನಾವು ನಮ್ಮಲ್ಲಿರುವಂತಹ ರಿಸೋರ್ಸನ್ನು ಇನ್ಪುಟ್ ಮಾಡ್ತೀವಿ. ಪ್ರೊಡಕ್ಷನ್ ಪ್ರೋಸೆಸ್ ಸ್ಟಾರ್ಟ್ಸ್, ಅಲ್ಲಿಂದ ಪ್ರೊಡಕ್ಷನ್ ಪ್ರೋಸೆಸ್ ಏನಾಗುತ್ತೆ? ಸ್ಟಾರ್ಟ್ ಆಗುತ್ತೆ. ಔಟ್ಪುಟ್ ಆಫ್ ಪ್ರಾಡಕ್ಟ್, ಸೊ ಒಂದು ಪ್ರಾಡಕ್ಟ್ ರಿಲೀಸ್ ಆಗುತ್ತೆ. ಆ ಪ್ರಾಡಕ್ಟನ್ನು ನಾವೇನು ಮಾಡ್ತೀವಿ? ಆಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಕನ್ಸಪ್ಷನ್ ಆಗುತ್ತೆ. ಸೊ ಇದನ್ನು ನಾವು ಎಕನಾಮಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ನಮಗೆ ಗೊತ್ತಾಯ್ತು ಈಗ ಎಕನಾಮಿಕ್ ಸಿಸ್ಟಮ್ ಅಂತಂದರೆ ದಟ್ ಈಸ್ ಅನ್ ಆರ್ಗನೈಸ್ಡ್ ಸಿಸ್ಟಮ್. ಅದರಲ್ಲಿ ಏನಿರುತ್ತೆ ಆ ಸಿಸ್ಟಮಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ ವಿ ಸಿ ಎಕನಾಮಿಕ್ ಆಕ್ಟಿವಿಟೀಸ್. ಸೊ ಎಕನಾಮಿಕ್ ಆಕ್ಟಿವಿಟೀಸ್ ಅಂತಂದರೆ ನಿಮಗೆ ಗೊತ್ತಾಯಿತು ಏನಂತಂದರೆ ನಾವು ಇನ್ಪುಟ್ ಆಫ್ ರಿಸೋರ್ಸ್, ನಮ್ಮಲ್ಲಿರೋದನ್ನು ನಾವು ಇನ್ವೆಸ್ಟ್ ಮಾಡ್ತೀವಿ. ಪ್ರೊಡಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ, ಅದಾದಮೇಲೆ ಔಟ್ಪುಟ್ ಆಫ್ ಪ್ರಾಡಕ್ಟ್. ಸೊ ನಾವೇನು ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದು ಹೊರಗಡೆ ಬರುತ್ತೆ. ಸೊ ದಿಸ್ ಆಕ್ಟಿವಿಟಿ ಈಸ್ ಕಾಲ್ಡ್ ಎಕನಾಮಿಕ್ ಆಕ್ಟಿವಿಟಿ. ಸೊ ಎಕನಾಮಿಕ್ ಆಕ್ಟಿವಿಟಿ ಅಂತಂದರೆ ಏನು ಅಂತ ನಮ್ಗೆ ಇವಾಗ ಗೊತ್ತಾಯಿತು. ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಎಕನಾಮಿಕ್ ಸಿಸ್ಟಮ್ ಈಸ್ ಹ್ಯೂಮನ್ ವೆಲ್ಫೇರ್. ಸೊ ವೈ ಡು ವಿ ನೀಡ್ ದಿಸ್ ಎಕನಾಮಿಕ್ ಆಕ್ಟಿವಿಟಿ? ನಮ್ಗೆ ಯಾಕೆ ಬೇಕು ಎಕನಾಮಿಕ್ ಆಕ್ಟಿವಿಟಿ ಅಂತಂದರೆ ನಮ್ಮ ಒಂದು ವೆಲ್ ಬೀಯಿಂಗ್ಗೋಸ್ಕರ, ಫಾರ್ ದಿ ವೆಲ್ ಬೀಯಿಂಗ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತಂದರೆ ನಮ್ಮ ಒಂದು ಒಳಿತಿಗೋಸ್ಕರ, ನಮ್ಮ ಒಂದು ಕಲ್ಯಾಣಕ್ಕೋಸ್ಕರ, ನಮ್ಮ ಒಂದು ಪ್ರಾಸ್ಪೆರಿಟಿಗೋಸ್ಕರ ನಮಗೆ ಎಕನಾಮಿಕ್ ಆಕ್ಟಿವಿಟೀಸ್ ಬೇಕು.